ಮುಖ್ಯಮಂತ್ರಿಗಳ ಪತ್ನಿಗೆ ಬದಲಿ ನಿವೇಶನವನ್ನ ಕೊಟ್ಟಿರೋದು ಈಗ ಭಾರಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಏನು ಕೊಟ್ಟರು, ಏನಿದು ಪ್ರಕರಣ, ಅದರ ಪೂರ್ತಿಯಾದಂಥ ಡಾಕ್ಯುಮೆಂಟ್ ಸಮೇತವಾಗಿ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಮೈಸೂರಿನ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯನ್ನು ಮಾಡಿರುವಂಥದ್ದು ಏನಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೂ ಕೂಡ ಬದಲಿ ನಿವೇಶನ 50 ಅಡಿ 50 ಅಡಿ. ಸೊ ದೇವನೂರು 3ನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಭೂಮಿ ವಶಕ್ಕೆ ಪಡ್ಕೊಳ್ತಾರೆ. ಸಿಎಂ ಪತ್ನಿ ಹೆಸರಿನಲ್ಲಿದ್ದಂತಹ ಕೇಸೇರೆ ಗ್ರಾಮದ 3.16 ಎಕರೆ ಭೂಸ್ವಾಧೀನವನ್ನು ಕೈ ಬಿಡಲಾಗಿತ್ತು. ಆದರೆ ಯಾವುದೇ ಮಾಹಿತಿಯನ್ನು ನೀಡದೆ ಸೈಟ್ಗೆ ಭೂಮಿ ವಶಪಡಿಸಿಕೊಂಡಿತ್ತು ಮೂಡ. 2021ರಲ್ಲಿ ಬದಲಿ ನಿವೇಶನಕ್ಕೆ ಪತ್ರವನ್ನು ಮುಖ್ಯಮಂತ್ರಿಗಳ ಪತ್ನಿ ಬರೆದಿರ್ತಾರೆ. 2021ರಲ್ಲಿ 50-50 ಅನುಪಾತದಲ್ಲಿ 38,284 ಚದರ ಅಡಿ ನಿವೇಶನವನ್ನು ಮಂಜೂರು ಮಾಡಲಾಗಿದೆ. ಸೊ ಇದು ಆಗಿರುವಂಥ ಬೆಳವಣಿಗೆ. ಏನಾಗಿದೆ ಇದರ ಒಟ್ಟಾರೆ ಆಗಿರುವಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗಬೇಕು. ವಿಚಾರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ವಿಚಾರ ದೊಡ್ಡ ಸದ್ದು ಮಾಡಿರುವಂಥ ಬೆನ್ನಲ್ಲೇ ಸೊ 50-50 ಅನುಪಾತದಲ್ಲಿ ಸಿಎಂ ಪತ್ನಿಗೂ ಕೂಡ ಈಗ ಭಾರಿ ಪ್ರಮಾಣದ ಭೂಮಿ ದೊರಕಿರೋದು ದಾಖಲೆಗಳು ಕೂಡ ಸಿಕ್ಕಿವೆ. ಆ ದಾಖಲೆಗಳು ನಿಮಗೆ ಪೂರ್ಣ ಪ್ರಮಾಣದಲ್ಲೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ಅಧಿಕೃತ ಜ್ಞಾಪನ ಅಂತ ಹೇಳಿ ಹಾಕಿದ್ದಾರೆ. ಇದರಲ್ಲಿ 2021ರಲ್ಲಿ ಇದನ್ನು ಮನವಿ ಮಾಡಿಕೊಂಡು ಅದಾದ ನಂತರ ಆದೇಶ ಬಂದಿರೋದು. ಸೊ ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಕೆಸರೆ ಗ್ರಾಮ 3 ಎಕರೆ 16 ಗುಂಟೆ ಜಮೀನನ್ನು ಸರ್ಕಾರ ಭೂಸ್ವಾಧೀನದಿಂದ ಕೈಬಿಟ್ಟಿದ್ದರೂ ಪ್ರಾಧಿಕಾರವು ಅದನ್ನು ಉಪಯೋಗಿಸಿಕೊಂಡಿರುವ ಬಾಬ್ತು ಬದಲಿ ಜಾಗವನ್ನು ನೀಡುವಂತೆ ಅರ್ಜಿದಾರರು ಕೋರಿರ್ತಾರೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಈ ವಿಚಾರದಲ್ಲಿ ಏನು ಪ್ರಸ್ತಾವಿತ ಕೆಸರೆ ಗ್ರಾಮದ ನಂಬರ್ 664 3.6 ಎಕರೆ ಜಮೀನಿನ ಸಂಖ್ಯೆ ಇದೆಲ್ಲವೂ ಇದೆ. ಸೊ 1997ರ ಅಧಿಸೂಚನೆಯಂತೆ ದೇವನೂರು 3ನೇ ಹಂತ ಬಡಾವಣೆ ಉದ್ದೇಶಕ್ಕಾಗಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಬಟ್ 1997ರಂದು ಅವಾರ್ಡ್ ನಿರ್ಣಯಿಸಲಾಗಿತ್ತು. ನಂತರದಲ್ಲಿ 99ರಲ್ಲಿ 15/2/99ರಂದು ಜಮೀನಿಗೆ 3,24,700 ರೂಪಾಯಿಗಳಿಗೆ ವೈಯಕ್ತಿಕ ಅವಾರ್ಡನ್ನು ಕೂಡ ನಿರ್ಣಯಿಸಲಾಗಿತ್ತು. ನಂತರದಲ್ಲಿ ಸರ್ಕಾರದ ಅಧಿಸೂಚನೆಯ ಸಂಖ್ಯೆ ನಂಬರ್ ಇದೆ 1998ರಂತೆ 18/5/1998ರಂತೆ ಭೂಸ್ವಾಧೀನ ಕ್ರಮದಿಂದ ಕೈ ಬಿಡಲಾಗಿರುತ್ತೆ. ಸೊ ಇದು ಮೊದಲನೇದಾಗಿ ಕೈ ಬಿಟ್ಟಿರ್ತಾರೆ ಅದನ್ನು. ಅದಾದ ನಂತರ ಏನಾಗುತ್ತೆ ಅದು ಅತಿ ಮುಖ್ಯವಾಗಿ ಇದರಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟ ಪ್ರಸ್ತಾವಿತ ಸರ್ವೆ ನಂಬರ್ ಜಮೀನಿನ ಪೂರ್ಣ ವಿಸ್ತೀರ್ಣವನ್ನು ದೇವನೂರು 3ನೇ ಹಂತ ವಸತಿ ಬಡಾವಣೆ ನಿರ್ಮಾಣ ಉದ್ದೇಶಕ್ಕಾಗಿ ರಸ್ತೆ, ಉದ್ಯಾನವನ ಮತ್ತು ವಿವಿಧ ನಿವೇಶನಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಭೂಸ್ವಾಧೀನವನ್ನು ಕೈಬಿಟ್ಟು ಮತ್ತೆ ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ತಪ್ಪಾಗ್ಬಿಟ್ಟಿದೆ ನಮಗೆ ಅಂತ ಹೇಳಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರ ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಅವರು ಕೇಳಿಕೊಳ್ತಾರೆ. ಇದು ನಮ್ಮನ್ನು ತಗೊಂಡ್ಬಿಟ್ಟಿದ್ದಾರೆ, ಇದಕ್ಕೊಂದು ಬದಲಿ ಜಾಗವನ್ನು ಕೊಡಿ ಅಂತ ಹೇಳಿ. ಸೊ ಆ ಬದಲಿ ಜಾಗದ ರೀತಿಯಲ್ಲಿ ಆದೇಶವನ್ನು ಕೊಡ್ತಾರೆ. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಕೆಸರೆ ಗ್ರಾಮದ ನಂಬರ್ ಏನಿದೆ 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ದು ಪ್ರಾಧಿಕಾರದ ನಿರ್ಣಯ ಏನಿದೆ 20ರಂತೆ ಪ್ರಸ್ತಾವಿತ ಜಮೀನುಗಳನ್ನು 2021ರಂದು ಪರಿತ್ಯಾಜನ ಪತ್ರದ ಮೂಲಕವಾಗಿ ಪ್ರಾಧಿಕಾರಕ್ಕೆ ನೋಂದಾವಣೆ ಮಾಡಿಕೊಂಡಿರೋದ್ರಿಂದ ಸರ್ಕಾರದ ಆದೇಶ 2000 UDD 8 TTP 2014 ದಿನಾಂಕ 11/2/2015 ಅನ್ವಯ 50-50 ಅನುಪಾತದಲ್ಲಿ ಭೂಮಾಲೀಕರಿಗೆ 38,284 ಚದುರ ಅಡಿ ಅಳತೆಗೆ ಸಮನಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ. ಸೊ ಇಲ್ಲಿ ಆಗಿರುವಂಥದ್ದು ಮೂಡ ಮೊದಲು ತಗೊಳ್ಳೋದಿಲ್ಲ, ಭೂಸ್ವಾಧೀನ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಭೂಸ್ವಾಧೀನವನ್ನು ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಅವರೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ನಮಗೆ ಬದಲಿ ಜಾಗ ಬೇಕು ಅಂತ ಹೇಳಿ. ಸೊ ಆ ಬದಲಿ ಜಾಗದ ರೀತಿಯಲ್ಲಿ ಈಗ ಈ 38,284 ಚದುರ ಅಡಿ ಅಳತೆಗೆ ಸಮನಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಲಾಗಿದೆ. ಸೊ ಇದಿಷ್ಟು ಈ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ.